ಏನ್ರಿ ಯಾಕ್ರಿ ಓಡ್ತಾ ಇದ್ದೀರಾ? ಗಂಡನ ಕಡೆಯವ್ರು ಬಂದ್ರು. ಏನು ಬಾವ ಬಂದ್ರಾ? ಅವ್ರ ಜೊತೆ ನಮ್ಮ ಅಪ್ಪ ಅಮ್ಮನೂ ಬಂದ್ರು. ಮಾವ ನೀವಾ? ಅಂದ್ರೆ ನಾವು ಬರ್ಬಾರ್ದಿತ್ತಾಳಿ ಅಂದ್ರೆ ಚೇಚೆ ಹಂಗಲ್ಲ, ಮದುವೆ ಗಂಡನ ಜೊತೆ ನೀವಾ ಬಂದಿರೋದು? ಬನ್ನಿ ಪೊಲೀಸ್. ಮಿಸ್ಟ್ರೆ ಕೂತ್ಕೊಳ್ಳಿ. ನಂಗಂತೂ ಭಾರಿ ಸಂತೋಷ ಆಗ್ತದೆ. ಅಚ್ಚು ನಿಮ್ಮನ್ನು ಇಷ್ಟಪಡ್ತಿದ್ದಾಳೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಮಿಸ್ಟ್ರೆ. ಅದಕ್ಕೆ ನಾ ಅಷ್ಟು ದಿನದಿಂದ ಹೆಸರು ಕೇಳಿದ್ರು ಹೇಳ್ದೆ ಮುಚ್ಚಿಟ್ಟಿದ್ದು. ನಮ್ಮ ಅಚ್ಚು ನಿಮ್ಮನ್ನ ಗಂಡನಾಗಿ ಪಡೆಯೋಕ್ಕೆ ಪುಣ್ಯ ಮಾಡಿದ್ಲು ಮಿಸ್ಟ್ರೆ. ಅರ್ಚನಾ ಅವ್ರಷ್ಟೇ ಅಲ್ಲಾಳಿ ಅಂದರೆ ನಮ್ಮ ಮೇಷ್ಟ್ರು ಅಷ್ಟೇ ಅರ್ಚನಾ ಅವ್ರನ್ನ ಪಡೆಯೋಕ್ಕೆ ತುಂಬಾನೇ ಪುಣ್ಯ ಮಾಡಿದ್ರು. ಇಬ್ಬರದು ತುಂಬಾ ಒಳ್ಳೆ ಜೋಡಿ. ಅದಂತೂ ನಿಜ ಮಾವ. ದೀಪ ಅವ್ರು ಎಲ್ರಿಗೂ ತಿಂಡಿ ತಂದ್ಕೊಡಿ. ಅಯ್ಯೋ ನಾವು ಬರುವಾಗಲೇ ತಿಂಡಿ ತಿನ್ಕೊಂಡು ಬಂದ್ಬಿಟ್ವಿ. ತುಂಬ ಬಿಸಿಲಲ್ವಾ, ಸ್ವಲ್ಪ ತಣ್ಣಗೆ ಏನಾದ್ರು ಕುಡಿಯೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಬಿಟ್ರೆ. ಎಲ್ರಿಗೂ ಜ್ಯೂಸ್ ತಂದ್ಕೊಡಿ. ಮತ್ತೆ ಪ್ರಯಾಣ ಎಲ್ಲ ಚೆನ್ನಾಗಾಯ್ತಾ? ಪ್ರಯಾಣ ಎಲ್ಲ ಚೆನ್ನಾಗಿತ್ತು ಅಳಿ ಅಂದ್ರೆ, ಆದ್ರೆ ತಿಂದಿದ್ದು ಬಸ್ಸಲ್ಲೇ ಕರ್ಗೋಯ್ತು. ಅಂಬುಜ ಅಂದ್ರೆ ಇಲ್ಲ ಇಲ್ಲ ಇಲ್ಲ, ಪ್ರಯಾಣ ತುಂಬ ಚೆನ್ನಾಗಿತ್ತು ಅಂತಾನೆ ಹೇಳ್ತಿದ್ದಾಳೆ. ನನಗಂತೂ ಈ ಮನೆ ಹುಡುಗಿ ನಮ್ಮ ಮೇಷ್ಟ್ರನ್ನ ಒಪ್ಪಿ ಮದುವೆ ಆಗ್ತಿರೋದು ನನ್ನ ಮಗನಿಗೆ ಮದುವೆ ಮಾಡಿದಷ್ಟೇ ಸಂತೋಷ ಆಗ್ತಾ ಇದೆ. ಹೌದು ಮಾವ, ನನಗೂ ಅಷ್ಟೇ. ಮಿಸ್ಟ್ರೆ, ನಿಮ್ಮ ಅರ್ಚು ಮದುವೆನ ಎಷ್ಟು ಗ್ರ್ಯಾಂಡ್ ಆಗಿ ಮಾಡ್ತೀನಿ ಅಂತ ನೋಡ್ತಾರೆ. ಅಳಿ ಅಂದ್ರೆ ಮೇಷ್ಟ್ರ ಮದ್ವೆಗೆ ಚಿಕ್ಕಪೇಟೆಯಲ್ಲಿ ನನಗೊಂದು ಒಂದು ರೇಷ್ಮೆ ಸೀರೆ ಕೊಡಿಸ್ಬೋದಾ? ಒಂದ್ಯಾಕೆ, ನನ್ನ ಕಡೆಯಿಂದ ನಿಮ್ಗೆ 10 ಮೈಸೂರು ಸಿಲ್ಕ್ ಸೀರೆ ಗಿಫ್ಟು. 10 ಮೈಸೂರು ಸಿಲ್ಕ್ ಸ್ಯಾರಿ ನನಗೆ? ದೇವ್ರ ದಯೆಯಿಂದ ಇವರಿಬ್ಬರ ಮೇಲೆ ಯಾರ ಕೆಟ್ಟ ದೃಷ್ಟಿನೂ ಬೀಳದೆ ತುಂಬ ಚೆನ್ನಾಗಿ ಮದುವೆ ಆಗೋದ್ರೆ ಸಾಕಪ್ಪ. ಈ ಮನೆಗೆ ಮತ್ತೆ ಕೆಟ್ಟ ದೃಷ್ಟಿ ಒಕ್ಕರ್ಸ್ಕೊಂಡಿದೆ. ಹಲೋ ಸರ್, ನೀವು ಹೇಳಿದ ಜಾಗದಲ್ಲಿದ್ದೀನಿ. ನೋಡು, ಅವಳು ಯಾವುದೇ ಕಾರಣಕ್ಕೂ ಮನೆಗೆ ವಾಪಸ್ ಬರಬಾರ್ದು. ಹಾಗೆ ಮಾಡು. ಅವ್ರು ಖಂಡಿತ ಮನೆಗೆ ಬರಲ್ಲ, ನೋಡ್ತಾ ಇರಿ. ನನ್ನ ಕೆಲಸ ನೋಡಿ ನೀವೇ ಶಬ್ಬಾಷ್ ಅಂತ ಹೇಳ್ತೀರಾ. ಮಾತು ಕಮ್ಮಿ ಮಾಡಿ ನಾನು ಹೇಳಿದ ಕೆಲಸ ಮಾಡು. ಇಡು ಫೋನು. ಇದೇ ಅರವಿಂದ್ ಕಳಿಸಿರೋ ಲೊಕೇಶನ್. ಆದರೆ ಇಲ್ಲೆಲ್ಲಿ ಆಡಿಷನ್ ನಡೀತಾ ಇದೆ ಅಂತ ಗೊತ್ತಾಗ್ತಿಲ್ವಲ್ಲ, ಏನು ಮಾಡಲಿ?
ತಿಂದಿಲ್ಲ. ತುಂಬ ಹಸಿವಾಗ್ತಿದೆ. ಸಾಲೋದಕ್ಕೆ ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ. ಇಂಥ ಟೈಮಲ್ಲೇ ಯಾವನೋ ಕಳ್ಳನ ಮಗ ಬಂದು ನನ್ನ ಪರ್ಸು ಫೋನು ಎಲ್ಲ ಕಿತ್ಕೊಂಡು ಹೋದ್ನಲ್ಲ. ಅರವಿಂದ್ನ ನನ್ನ ಜೊತೆಲಿ ಕರ್ಕೊಂಬಂದಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತಿದೆ. ಇಂಥ ಟೈಮಲ್ಲಿ ಒಬ್ಬ ಹುಡುಗಿಗೆ ಒಬ್ಬ ಹುಡುಗನ ಸಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಇವಾಗ ನನಗೆ ಅರ್ಥ ಆಗ್ತಿದೆ. ಇವಾಗ ನಾನು ಏನು ಮಾಡಲಿ, ಎಲ್ಲಿಗೆ ಹೋಗ್ಲಿ? ಅಲ್ವೋ ಮೇಷ್ಟು ಮದುವೆ ಮಾತುಕತೆಗೆ ನೀನು ಹೋಗಿದ್ದು ಬರ್ಬೋದಾಯ್ತಲ್ಲ. ಸುಮ್ಮನೆ ಈಗ ಬಂದು ಆಲೆ ಎಣ್ಣೆ ಹೊಡಿತಾ ಇದೆಯಾ? ಸಾಹೇಬ್ರು ಒಪ್ಪಿದ್ರೆ ತಾನೆ. ಈಗ ಬೇಡ ಅಂತಂದ್ರ ನಾನಲ್ಲಿ ಹೋಗಿ ಏನಾದರೂ ಎಡವಟ್ಟು ಮಾಡಿದ್ರೆ ಯಾಕೆ ಅಂತ ಬೇಡ ಅಂದರು. ನನಗೂ ತಲೆ ಕೆಟ್ಟಿತ್ತು, ಇನ್ನೇನು ಫೋರ್ಸ್ ಮಾಡೋದಂತ ಸುಮ್ಮನಾದೆ. ಅಲ್ವೋ ನೀನಿನ್ನೂ ಅವಳ ನೆನಪಲ್ಲಿ ಇದೆಯಾ? ಪ್ರೀತಿ ಹೆಸರಲ್ಲಿ ನಾಟಕ ಮಾಡಿ ಕಾಟ ಕೊಟ್ಟಿರೋರನ್ನ ಈ ನರಸಿಂಹ ಅಷ್ಟು ಬೇಗ ಮರೆಯಲ್ಲ ಮಗ. ಅವಳಿಗೊಂದು ಗತಿ ಕಾಣಿಸೋವರೆಗೂ ನನಗೆ ನೆಮ್ಮದಿಯಾಗಿ ನಿದ್ದೆ ಬರಲ್ಲ. ಮಲಗಿರೋ ಸಿಂಹನ ಕೆಣಕಿ ತಪ್ಪು ಮಾಡಿಬಿಟ್ಲು. ಅವಳನ್ನ ಹೇಗೆ ಬೇಟೆ ಆಡ್ತೀನಿ ಅಂತ ನೋಡ್ತಾ ಇರು. ಇಲ್ಲೋ ನಿಧಾನ ಕುಡಿಯ ಹೋಗ್ಲಿ. ಅವಳಿಗೆ ಸರಿಯಾಗಿ ಬುದ್ಧಿ ಕಳಿಸ್ಬೇಕು. ಪ್ರೀತಿ ಹೆಸರಲ್ಲಿ ನನ್ನಂಥ ಹುಡುಗರಿಗೆ ಮೋಸ ಮಾಡೋ ಅವಳಂಥ ನೌಟಂಕಿ ಹುಡುಗಿರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಅಲ್ವೋ ಕೊಚ್ಚೆ ಅಂತ ಗೊತ್ತಿದ್ರು ಕಾಲಿಟ್ರೆ ನಮ್ಮ ಕಾಲೇ ಗಲೀಜಾಗೋದು. ಕೊಚ್ಚೆ ಅಂತ ಅದನ್ನ ಹಾಗೆ ಬಿಟ್ರೆ ಅದು ಊರೆಲ್ಲ ಗಬ್ಬು ನಾರುತ್ತೆ. ನನ್ನ ಕಾಲು ಗಲೀಜಾದರೂ ಪರವಾಗಿಲ್ಲ, ಊರು ಕ್ಲೀನಾಗಿರ್ಬೇಕಷ್ಟೇ. ನನ್ನ ಸಮಾಧಾನಕ್ಕೋಸ್ಕರ ಆದರೂ ಈ ಕೆಲಸ ಮಾಡೇ ಮಾಡ್ತೀನಿ. ಏನಾಯ್ತು? ಬೇಡ ಅಂದರೂ ಕುಡ್ಸಕ್ಕೆ ಸಿಗೋರ್ ಥರ ಇವಳೇ ಫೋನ್ ಮಾಡ್ತಿದ್ದಾಳೆ. ಲೋಡ್ ಫಿಗರ್ ಮಗ. ಏನಮ್ಮ ಹುಣ್ಣಿಮೆ ರಾತ್ರಿ ಆ ಕತ್ತಲೆ ರಾಣಿ ನಿಂತ್ಕೊಂಡಿದ ತಕ್ಷಣ ಫೋನ್ ಮಾಡಿಬಿಡಿದ್ಯಾ? ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಇದು ಯಾವ ಹೊಸ ಡವು? ಡವ್ ಅಲ್ಲ, ಹಳೆ ನೋವು. ಬಾ 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 ಬಾ, ನಿನ್ನ ಆ್ಯಕ್ಟಿಂಗಿಗೆ ಬೆಸ್ಟ್ ವಿಲನ್ ಅಂತ ಕರೆದ ಅವಾರ್ಡ್ ಕೊಡ್ಬೇಕಣೆ. ನಮ್ಮಿಬ್ರ ಮಧ್ಯೆ ಏನೇನೋ ನಡೆದಿದೆ, ಅದೆಲ್ಲ ಬಗೆಹರಿಬೇಕು ಅಂದರೆ ನಾವಿಬ್ರು ಕೂತ್ ಮಾತಾಡಬೇಕು. ಆ್ಯಕ್ಚುಲಿ ಬಿಯರು ವಿಸ್ಕಿ ಜೊತೆ ಕುಡಿಬೋದು, ಆದರೆ ಬಿಯರ್ ಜೊತೆ ರಮ್ಮು ಒಳ್ಳೆ ಕಾಂಬಿನೇಷನ್ ಅಲ್ಲ. ನನ್ನನ್ನು ಎಣ್ಣೆಗೆ ಹೋಲಿಸ್ತಿದ್ಯಾ? ಹೇಯ್, ಎಣ್ಣೆಗಿಂತ ಡೇಂಜರ್ ನೀನು. ನೋವಾದಾಗ ಎಣ್ಣೆ ಹೊಡೆದ್ರೆ ಅಟ್ಲೀಸ್ಟ್ ಕಿಕ್ ಸಿಗುತ್ತೆ, ಅದೇ ನಿನ್ನ ವಿಷಯಕ್ಕೆ ಬಂದರೆ ವಿಷ ಕುಡ್ದಂಗಾಗತ್ತೆ. ಈಗ ಬೈತಾನೆ ಇರ್ತೀಯಾ ಅಥವಾ ಬರ್ತೀಯಾ? ಹೇಯ್, ಬರಕ್ಕೆ ನಾನೇ ನೀನು ಕಟ್ಕೊಂಡಿದ್ದೀನ? ಹೇಯ್, ನೀನು ಏನು ಅಂತ ನನಗೆ ಗೊತ್ತಿಲ್ವಾ? ಅಮ್ಮ ಊಟ ಮಾಡಿಸ್ತೀನಿ ಅಂತ ವಿಷ ಕೊಟ್ಟರು ನಾನು ಬಾಯಿ ತೆಗಿತೀನಿ, ಆದರೆ ನೀನು ಅಮೃತ ಕೊಡ್ತೀನಿ ಅಂದರೂ ದೇವರಾಣೆ ಬರಲ್ಲ. ಬಾಯಿಗೆ ಬಂದಾಗ ಮಾತಾಡಬೇಡ ನರಸಿಂಹ. ಹೇಯ್, ನಿನ್ನ ಯೋಗ್ಯತೆ ಏನು ಅಂತ ಕಂಡಿದ್ದೀನಿ. ಮುಚ್ಚೆ ಬಾಯಿ ಸಾಕು. ನನ್ನ ಯೋಗ್ಯತೆ ಬಗ್ಗೆ ಮಾತಾಡೋಕ್ಕೆ ನೀನು ಯಾರು? 3 ಹೊತ್ತು ಕುಡ್ಕೊಂಡು ಬೀದಿಲಿ ಅಲಿತಿರ್ತೀಯ, ನೀನು ನನ್ನ ಬಗ್ಗೆ ಮಾತಾಡ್ತೀಯಾ? ಲೇ ಬಿಳಿ ಜಿರಳೆ, ಸಿಗಿದ್ರೆ ಮೈಯಲ್ಲಿ 3 kg ಮಾಂಸ ಇಲ್ಲ, ಎಷ್ಟೇ ಹಾರಾಡ್ತೀಯಾ? ಇಷ್ಟು ಚೀಪಾಗಿ ಮಾತಾಡಬೇಡ ನರಸಿಂಹ. ಏಯ್, ಇನ್ನೂ ವರ್ಸ್ಟಾಗಿ ಮಾತಾಡ್ತೀನಿ. ಫೋನ್ ಮಾಡಿದ ವಿಷಯ ಏನು ಅಂತ ಹೇಳು ಅಷ್ಟೇ. ನಿನ್ನ ಪ್ರಕಾರ ನಾನು ಕರೆಕ್ಟ್ ಅನ್ನಿಸ್ಕೊಳ್ಳೋಕ್ಕೆ ಏನು ಮಾಡಬೇಕು ಅಂತ ಹೇಳು. ನೀನು ಏನೇ ಚಾಲೆಂಜ್ ಕೊಟ್ಟರು ನಾನು ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ. ಮಗ, ಎಣ್ಣೆ ಹೊಡೆಯೋ ಕಾಂಪಿಟೇಷನ್ ಬರೋಕ್ಕೆ ಹೇಳು ಮಗ. ನೀನು ಹೆಚ್ಚ ಅವಳು ಹೆಚ್ಚ ನೋಡ್ಬಿಡೋಣ. ಏನಂತೀಯ ಸಂದೀಪ? ಕರೆಕ್ಟ್. ಈಗ ನನ್ನ ನಿನ್ನ ಮಧ್ಯೆ ಚಾಲೆಂಜು, ನಾನು ಎಷ್ಟು ಎಣ್ಣೆ ಹೊಡಿತೀನೋ ನೀನು ಅಷ್ಟು ಹೊಡಿಬೇಕು. ಆಗುತ್ತಾ? ಏನೋ ಕುಡಿಬೇಕಾ? ಹೌದು, ಒಂದೇ ಸಿಟ್ಟಿಂಗಲ್ಲಿ 10 ಬಾಟ್ಲು ಬಿಯರ್ ಕುಡಿತೀನಿ. ನಿನ್ನ ಕೈಲಾಗುತ್ತಾ? ಅವಳ ಕೈಯಲ್ಲಿ ಆಗಲ್ಲ ಮಗ. ಹಲೋ, ಯಾಕೋ ವಾಯ್ಸೇ ಬರ್ತಿಲ್ಲ?
ಹಲೋ ಚಾಲೆಂಜ್ ಅಕ್ಸೆಪ್ಟೆಡ್. ಸ್ಪಾಟ್ ಯಾವುದು, ಎಲ್ಲಿಗೆ ಬರಬೇಕು? ಬಿಯರ್ ತಗೊಂಡು ಡೈರೆಕ್ಟಾಗಿ ನಮ್ಮ ಮನೆಗೆ ಬಾ. ಆಯಿತು, ಈ ಬಿಸಿಲಲ್ಲಿ ಚಿಲ್ಡ್ ಬಿಯರ್ ತಗೊಂಡು ಈಗಲೇ ಬರ್ತೀನಿ. ಬಾಯ್. ನಡೆ ಸಂದೀಪ. ಮಗ ಬೇಡ ಮಗ, ಇನ್ನೊಂದ್ಸಲ ಯೋಚನೆ ಮಾಡಿ ನೋಡು. ಸಂದೀಪ, ನೀನು ಹೋಗಿಲ್ಲ ಅಂದರೆ ನಾನು ಹೋಗ್ತೀನಿ. ಬಾ ನರಸಿಂಹಣ್ಣ. ಲೇ, ಇವನು ಬಂದರೆ ನನಗೆ ಕುಡಿಯೋಕೆ ಸಿಗಲ್ಲ. ನೀನು ಇಲ್ಲಿರೋದು ಕುಡ್ಕೊಳ. ನೀನು ನಡಿಯ. ಲೋ ಬೇಡ ಮಗ. ಏ ಬಾರ, ಅದಿಟ್ಬಿಟ್ಟು ಬಾರ. ಕುಡ್ಕೊಳಪ್ಪ. ಈ ರೂಪ ನಾನು ಹೇಳ್ದಂಗೆ ಕೇಳ್ಕೊಂಡಿದ್ದಿದ್ರೆ ಒಳ್ಳೆ ದುಬೈ ಶೇಕ್ಗೆ ಸಖತ್ತಾಗಿರೋ ರೇಟಿಗೆ ಸೇಲ್ ಮಾಡಿಬಿಡ್ತಾ ಇದೆ. ಅವನ ಜೊತೆ ಡೆಸರ್ಟಲ್ಲಿ ಡ್ರೈ ಫ್ರೂಟ್ಸ್ ತಿನ್ಕೊಂಡು ನೈಟ್ ಪಬ್ಬಲ್ಲಿ ಪಾರ್ಟಿ ಮಾಡಿಕೊಂಡು ಲೈಫ್ನ ಸೂಪರಾಗಿ ಇಟ್ಕೋಬೋದಾಗಿತ್ತು. ನನ್ನ ಪ್ಲ್ಯಾನ್ ಎಲ್ಲ ಹಾಳು ಮಾಡಿಬಿಟ್ಲು. ಅದಕ್ಕೆ ನಿನಗೆ ಇವತ್ತು ಇಂಥ ಗತಿ ಬಂದಿರೋದು. ನಿನಗೆ ನಾನು ಮೇಡಮ್ ಅಂತ ಕರಿಬೇಕಾ? ನಾನು ನಿನಗೆ ಅಸಿಸ್ಟೆಂಟ್ ಆಗಿರ್ಬೇಕಾ? ಅಜ್ಜಿ, ಇವತ್ತಿಂದ ನೀನ್ಯಾರೋ ನಾನ್ಯಾರೋ. ನನ್ನ ಲೈಫೇ ಚೇಂಜ್ ಇವತ್ತಿಂದ. ಇವತ್ತಿಂದ ಕವನನ ಜೊತೆ ಕವಿತೆ ಗೀಚ್ಕೊಂಡು ಸರಸ ಆಡ್ಕೊಂಡು ಆರಾಮಾಗಿರ್ತೀನಿ. ಹಲೋ ಹಲೋ ಅರವಿಂದ್, ನಿಮ್ಮ ಮನೆ ಹತ್ರ ಇದ್ದೀನಿ. ಹೌದಾ? ಓ ಸ್ವೀಟ್ ಹಾರ್ಟ್, ಒಂದೇ ಒಂದು ನಿಮಿಷ ಅಲ್ಲೇ ವೇಟ್ ಮಾಡಿ, ನಾನೇ ಬರ್ತಿದ್ದೀನಿ. ಹಾ ಸರಿ. ಹಾಂ, ಒಂದೇ ನಿಮಿಷ ಬಂದೆ. ಓಕೆ ಫೈನ್, ಬಾಯ್. ಓ, ಅದೇನೆಲ್ಲ ನಿಂತ್ಬಿಟ್ರಿ. ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ನೀವ್ಯಾಕೆ ನಿಂತೇ ಇದ್ದೀರಾ? ಕೂತ್ಕೊಳ್ಳಿ. ಅಷ್ಟೇ, ಕೂತ್ಕೊಳ್ಳಿ. ಪ್ರಯಾಣ ಎಲ್ಲ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಅಯ್ಯೋ, ಏನ್ ಚಿರು, ಬರೀ ಜ್ಯೂಸ್ ಇದೆ, ತಿಂಡಿಯನ್ನು ತರಿಸ್ಬೇಕಿತ್ತು. ಅಯ್ಯೋ, ನಾವು ಬರುವಾಗಲೇ ತಿಂಡಿ ತಿನ್ಕೊಂಡ್ಬಂದ್ವಿ. ಬೀಗರು ಕಾಣಿಸ್ತಾ ಇಲ್ಲ. ಮಾವನ ಒಳಗಿದ್ದಾರೆ. ಅವರು ಬಂದ್ಬಿಟ್ಟಿದ್ದಿದ್ರೆ ಮದುವೆ ಮಾತು ಶುರು ಮಾಡಿಬಿಡೋದಾಗಿತ್ತು. ಶುರು ಮಾಡೋದೇನಿಲ್ಲ ಮಾವ, ಮಾತುಕತೆ ಎಲ್ಲ ಮುಗೀತು ಅಂದ್ಕೊಳ್ಳಿ. ಮೇಷ್ಟ್ರನ್ನ ಎಲ್ಲರೂ ಒಪ್ತಾರೆ. ಇಷ್ಟು ಒಳ್ಳೆ ಗುಣ ಇರೋರನ್ನ ಅಪ್ಪ ಆಗಲಿ ಅತ್ತಿಗೆ ಆಗಲಿ ಯಾಕೆ ಬೇಡ ಅಂತಾರೆ ಅಲ್ವಾ ಅತ್ತಿಗೆ? ಹೌದು, ಬಾಳಿ ಬದುಕಬೇಕಾಗಿರೋ ಎರಡು ಮನಸ್ಸುಗಳು ಒಂದಾದ್ಮೇಲೆ ಬೇಡ ಅಂತ ನಾವ್ ಹೇಗೆ ಹೇಳೋಕ್ ಸಾಧ್ಯ? ನಿಮ್ಮ ಮಾತು ಕೇಳಿ ತುಂಬ ಸಂತೋಷ ಆಯಿತು. ಬೀಗರು ಬಂದು ನಾನು ಒಪ್ಪಿದ್ದೀನಿ ಅಂದ್ರೆ ಸಾಕು. ನನ್ನ ಒಪ್ಪಿಗೆ ಇಲ್ಲ. ಎದೋಳ ಮೇಲೆ ಏನಿದೆಲ್ಲ? ಫಸ್ಟ್ ಟೈಮ್ ನನ್ನ ಮನೆ ಒಳಗಡೆ ಬರ್ತಿದ್ಯಾ, ಅದೃಷ್ಟನ ಹೊತ್ಕೊಂಡು ಬರ್ತಿದ್ಯಾ ನನ್ನ ಅದೃಷ್ಟ ದೇವತೆ. ಈ ನನ್ನ ಅದೃಷ್ಟ ದೇವತೆಗೆ ಯಾರ ದೃಷ್ಟಿನೂ ತಾಗದೇ ಇರಲಿ ಅಂತ. ಬಾ
ಮನೆ ಒಳಗಡೆ ಹೋಗೋಣ. ವಾವ್, ಮನೆ ತುಂಬ ಚೆನ್ನಾಗಿದೆ. ನಿಮ್ದೇನಾ? ಇಲ್ಲ, 10,000 ಬಾಡಿಗೆಗೆ ತೊಗೊಂಡಿದ್ದೀನಿ. ವಾಟ್, ಇಷ್ಟು ದೊಡ್ಡ ಮನೆ ಬರೀ 10,000ನಾ? ಹಲೋ ಇಲ್ಲಿ ಮುಂಚೆ ಥರ 10,000ಕ್ಕೆ ಸಿಂಗಲ್ BHK ಸಿಗೋದೇ ಕಷ್ಟ. ಅಂಥದ್ರಲ್ಲಿ ಈ ಥರ ಅರಮನೆ ಥರ ಮನೆ ಸಿಗುತ್ತಾ? ಚಾನ್ಸೇ ಇಲ್ಲ. ಹಾಗಾದ್ರೆ ಈ ಮನೆ ನಿಮ್ದೇ ಅಲ್ವಾ? ಎಕ್ಸಾಕ್ಟ್ಲಿ. ನಿಂತ್ಕೊಂಡಿದೆಯಲ್ಲ, ಬಾ ಕೂತ್ಕೋ, ಬಾ ಕೂತ್ಕೋ. ತಗೊಳ್ಳಿ. ಐ ಆಮ್ ರಿಯಲಿ ಸಾರಿ, ನಂಗೆ ಇಷ್ಟೇ ಅಮೌಂಟ್ ಅರೇಂಜ್ ಮಾಡೋಕ್ಕಾಗಿತ್ತು. ಬರಗಾಲದಲ್ಲಿ ಮಳೆ ಇಲ್ಲದೆ ಒಂದು ದೊಡ್ಡ ನೀರು ಸಿಕ್ಕರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಈ ಥರ ನಿನ್ನಿಂದ 1 ಲಕ್ಷ ಪೀಕ್ತಾ ಬರ್ತೀನಿ. ನನ್ನ ಪ್ರೀತಿ ಎಷ್ಟೊಂದು ಕಾಸ್ಟ್ಲಿ ಅಂತ ಹೋಗ್ತಾ ಹೋಗ್ತಾ ನಿನಗೆ ಅರ್ಥ ಆಗುತ್ತೆ. ಏನು ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡ್ತಾ ಇಲ್ಲ, ನಿನ್ನನ್ನೇ ನೋಡ್ತಾ ಇದ್ದೀನಿ. ನನಗೋಸ್ಕರ ಇಷ್ಟೊಂದು ರಿಸ್ಕ್ ತೊಗೊಂಡಿದೆಯಲ್ಲ, ನಾನು ಯಾವಾಗಲೂ ಗ್ರೇಟ್ಫುಲ್ ಆಗಿರ್ತೀನಿ ನಿನಗೆ. ನಿಮಗೋಸ್ಕರ ಎಂಥ ರಿಸ್ಕ್ ಬೇಕಾದ್ರೂ ತೊಗೊತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ನಿಮಿಷ ಬಂದೆ, ಇಲ್ಲೇ ಕೂತ್ಕೊಂಡಿರೋ. ಒಂದೇ ನಿಮಿಷ. ಅವನು ಬರಲಿ, ನಾನಾ ಅವನ ಅಂತ ನೋಡೇ ಬಿಡ್ತೀನಿ. ನನಗೆ ಚಾಲೆಂಜ್ ಹಾಕ್ತಾನ. ನಾನು ಎಂಥ ಪಿಯೋಟ್ ಅಂತ ಇನ್ನೂ ಅವನಿಗೆ ಗೊತ್ತಿಲ್ಲ. ಬಿಯರ್ ಅಲ್ಲ, ಬೇಲೀಸ್ ಆಗಲಿ, ಬೇರೆ ಯಾವುದೇ ಡ್ರಿಂಕ್ ತರಲಿ, ಕಂಟು ಪೂರ್ತಿ ಕುಡಿದು ನಾನು ಅವನಿಗೆ ಕೊಡೋ ಟಾರ್ಚರಿಂದ ನಾನು ಎಲ್ಲಿದ್ದೀನಿ ಅಂತ ಟಾರ್ಚ್ ಹಿಡ್ಕೊಂಡು ಹುಡುಕ್ತಾ ಇರಬೇಕು. ಹಾಗೆ ಮಾಡ್ತೀನಿ. ಬಾರೋ ಮಗ. ಲೋ, ಈಗಲೂ ಕತ್ಲಾಗಿಲ್ಲ, ನಾನು ಹೇಳೋ ಸ್ವಲ್ಪ ಕೇಳು. ಆಮೇಲೆ ಮನೇಲಿ ಅದು ಯಾರು ಇರ್ತಾರೋ ಏನು ಕತೆನೋ, ಸುಮ್ಮನೆ ಹೋಗಿ ಎಡವಟ್ ಮಾಡ್ಕೊಂಡು ಸುಮ್ಮನೆ ಕೆಟ್ಟ ಹೆಸರು ತಗತೀಯ. ಸರಿಪ್ಪ, ನಾನು ಒಂದ್ಸಲಿ ಕಮಿಟ್ ಆದರೆ ನನ್ನ ಮಾತು ನಾನೇ ಕೇಳಲ್ಲ ಅನ್ನೋ ಸಿನಿಮಾ ಡೈಲಾಗ್ನ ಈಗಲೂ ಹೇಳ್ತಾ ಇದ್ದೀನಿ. ನಾನು ಒಳಗೋಗಿ ನೋಡ್ತೀನಿ, ಅದೇನಾಗುತ್ತೋ ಆಗಲಿ. ಸುಮ್ಮನೆ ಕುಡ್ದಿರೋ ನೆಸಲಿ ಏನೇನೋ ಮಾತಾಡ್ತಿದ್ದೆ ನರಸಿಂಹ, ಸ್ವಲ್ಪ ಯೋಚನೆ ಮಾಡು. ಯೋಚನೆ ಮಾಡೋಕ್ಕೆ ತಲೆಯಲ್ಲಿ ಇದ್ರೆ ತಾನೇ. ನಾನು ಒಳಗೋಗಿ ಕಂಡೀಷನ್ ನೋಡಿಕೊಂಡು ಸಿಗ್ನಲ್ ಕೊಡ್ತೀನಿ, ಬಂದ್ಬಿಡ. ಬೇಬಿ ಬೇಬಿ ಏನು ಮಾಡ್ತಿದ್ಯಾ ನರಸಿಂಹ? ಗಾಡ್, ಆಲ್ರೆಡಿ ಕುಡ್ಕೊಂಡು ಬಂದಿದ್ಯಾ? ಸಾರಿ ಬೇಬಿ, ಗಾಡೀಲಿ ಪೆಟ್ರೋಲ್ ಇದೆ ತಾನೇ ಗಾಡಿ ಮುಂದೆ ಹೋಗೋದು. ಹಂಗೆ ಈ ನರಸಿಂಹನ್ ಬಾಡಿಲಿ ಆಲ್ಕೋಹಾಲ್ ಇದ್ರೇ ಸ್ಟಡಿ ಆ್ಯಂಡ್ ಪರ್ಫೆಕ್ಟ್ ಆಗಿರೋದು. ನನ್ನ ಬಗ್ಗೆ ಗೊತ್ತಿದ್ದು ಹೊಸ ಪ್ರಶ್ನೆ ಕೇಳ್ತಿಲ್ಲ ಬೇಬಿ. ಈಗ ಡೈರೆಕ್ಟಾಗಿ ಪಾರ್ಟಿ ಶುರು ಮಾಡೋಣವಾ, ಅಥವಾ ಲೈಟಾಗಿ ಮಿಕ್ಸ್ಚರ್ ತಿಂತ ಸ್ವೀಟಾಗಿ ಮಾತಾಡ್ತಾ ಶುರು ಹಚ್ಕೊಳ್ಳೋಣವಾ? ಶುರು ಹಚ್ಕೊಳ್ಳೋಣ ಅಂದರೆ? ಹೇ, ಡೋಂಟ್ ಮಿಸ್ಟೇಕ್ ಮೀ. ನಾನು ಹೇಳಿದ್ದು ಪಾರ್ಟಿ ಶುರು ಹಚ್ಕೊಳ್ಳೋಣವಾ ಅಂತ. ನಾನು ಎಷ್ಟೇ ಕುಡಿದ್ರು ನನ್ನ ಪಾಡಿಗೆ ನಾನು ಸೈಲೆಂಟಾಗಿರ್ತೀನಿ. ನನ್ನ ತಂಟೆಗೆ ಬಂದರೆ ನಾನು ವೈಲೆಂಟ್ ಆಗ್ತೀನಿ. ಈ ನರಸಿಂಹ ಫಿಲ್ಟ್ರ್ ಇಲ್ಲದೆ ಮಾತಾಡಿದ್ರು ಬೆಳಿಗ್ಗೆದ್ದು ಫಿಲ್ಟರ್ ಕಾಫಿನೇ ಕುಡಿಯೋದು. ಯಾಕೆ ಹೇಳು? ವೈ? ಕಾಫಿನೇ ಆಗಲಿ ಎಣ್ಣೆನೇ ಆಗಲಿ ಕಹಿ ಆಗಿರುತ್ತೆ, ಆದರೆ ರುಚಿ ಅದ್ಭುತವಾಗಿರುತ್ತೆ. ಎಣ್ಣೆ ಹೊಡೆದಾಗ ಪಕ್ಕದಲ್ಲಿದ್ದವರು ತಲೆ ಮೇಲೆ ಹೊಡೆದು ಸಾಕು ಅನ್ನೋವರೆಗೂ ಕುಡಿತಾನೇ ಇರಬೇಕು ಅನ್ಸುತ್ತೆ. ಆಗಲೇ ಇಷ್ಟೊಂದು ಕುಡ್ದಿದ್ಯಾ, ಇನ್ನು ಹೇಗೆ ಕುಡಿತೀಯಾ? ಬಾಯಾರಿಕೆ ಆದಾಗ ನೀರಿಲ್ಲದೆ ಇದ್ರು ಬಿಯರ್ ಇದ್ರೆ ಸಾಕು ಅನ್ನೋ ಈ ನರಸಿಂಹಂಗೆ ಮತ್ತೆ ಹೇಗೆ ಕುಡಿತೀಯ ಅಂತ ಕ್ವಶನ್ ಕೇಳ್ತಾ ಇದೆಯಾ? ಒಬ್ಬನೇ ಬಂದಿದ್ಯಲ್ಲ, ಎಣ್ಣೆ ತರಕ್ಕೆ ದುಡ್ಡಿಲ್ವಾ? ಎಣ್ಣೆ ತಂದಿಲ್ವಾ ಅಥವಾ ತರಕ್ಕೆ ದುಡ್ಡಿಲ್ವಾ? ಊಟಕ್ಕೆ ದುಡ್ಡಿಲ್ಲ ಅಂದ್ರೆ ಹೊಂಚ್ತೀನೋ ಇಲ್ವೋ, ಆದರೆ ಎಣ್ಣೆ ಹೊಡಿಬೇಕು ಅನ್ಸಿದ್ರೆ ಗಿರ್ವಿ ಅಂಗಡಿಲಿ ಚಿನ್ನ ಅಡ ಇಟ್ಟಾದ್ರು, ಫೋನ್ ಅಂಗಡಿಲಿ ಫೋನ್ ಅಡ ಇಟ್ಟಾದ್ರು ಎಣ್ಣೆ ತಂದೇ ತರ್ತೀನಿ.
ಈಗ ಕುಡಿತಾರೆ ನಾನು ನೀನು ಮಾತ್ರನಾ ಅಥವಾ ನಮ್ಮ ಮಾವನ ಜಾಯ್ನ್ ಆಗ್ತಾರ? ಅವರು ಮನೇಲಿ ಇಲ್ಲ. ಅತ್ತೆ ನನ್ನನ್ನೊಬ್ಳನ್ ಬಿಟ್ಟು ಮನೇಲಿ ಬೇರೆ ಯಾರೂ ಇಲ್ಲ. ವಾವ್, ಯೌವನದ ಹೊಳೆಯಲ್ಲಿ ತೇಲಾಡ್ತಿರೋ ನನ್ನಂಥ ಹುಡುಗರಿಗೆ ಎಣ್ಣೆ ಹೊಡೆದಾಗ ಖುಷಿ ಸಿಗುತ್ತೋ ಇಲ್ವೋ, ಆದರೆ ಹೆಣ್ಮಕ್ಳ ಬಾಯಲ್ಲಿ ಈ ಥರ ಮನೇಲಿ ಯಾರೂ ಇಲ್ಲ ಅಂದಾಗ ಖುಷಿನೋ ಖುಷಿ. ಹಾರ್ಟ್ ಪೇಷಂಟ್ ಆದರೂ ಹಾರಾಡ್ಕೊಂಡು ನಗ್ತಿರ್ತಾರೆ. ನೀನು ಮಾತು ಕೇಳಿ ಖುಷಿಗೆ ಹತ್ತಿದ ಎಣ್ಣೆ ಕಿಕ್ಕೆಲ್ಲ ಇಳಿದೋಯ್ತು. ಮತ್ತೆ ಶುರು ಹಚ್ಕೊಳ್ಳೋಣ ಬಾ. ಚೀಪಾಗಿ ನಡ್ಕೊಳ್ಳೋದನ್ನ ಸ್ವಲ್ಪ ಬಿಡ್ತೀಯಾ? ನೀನು ಚೀಪಾಗಿ ನೋಡ್ಕೋಬೋದು, ನಾನು ಚೀಪಾಗಿ ಮಾತಾಡ್ಬಾರ್ದಾ? ನೀನು ಹಾಕಿರೋ ಚಾಲೆಂಜಲ್ಲಿ ಸೋಲೋದು ನೀನೇ, ಬರ್ದಿಟ್ಕೋ. ಸರಿ, ಎಣ್ಣೆಯಲ್ಲಿ ಬೇಬಿ ಇವಾಗ ಇಷ್ಟಿದೆ, ಖಾಲಿ ಆದರೆ ಸಪ್ಲೈ ಮತ್ತೆ ಬರುತ್ತೆ. ಸರಿ, ಬನ್ನಿ ಒಳಗೆ.